ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ. ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನರಾಮ್ ರವರ 118ನೇ ಜನ್ಮ ದಿನಾಚರಣೆ ಪ್ರಯುಕ್ತ ಬಾಬು ಜಗಜೀವನರಾಮ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಭಾವಚಿತ್ರಗಳು ಇರುವ ಪಲ್ಲಕ್ಕಿಗಳೊಂದಿಗೆ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ 134ನೇ ಜನ್ಮದಿನಾಚರಣೆ. ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನರಾಮ್ ರವರ 118ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಖಾಸಗಿ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉನ್ನತ ಶಿಕ್ಷಣ ಸಚಿವರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ.ಸಿ. ಸುಧಾಕರ್, ಚಿಕ್ಕಬಳ್ಳಾಪುರ ಶಾಸಕರಾದ ಮಾನ್ಯ ಪ್ರದೀಪ್ ಈಶ್ವರ ರವರು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಪಿ.ಎನ್. ರವೀಂದ್ರ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಜಿ.ಟಿ. ನಿಟ್ಟಾಲಿ, ಎಸ್.ಪಿ. ಕುಶಾಲ್ ಚೌಕ್ಸೆ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷ ಎನ್. ರಮೇಶ್ ಯಲುವಳ್ಳಿ, ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಕೇಶವರೆಡ್ಡಿ, ಡಾಕ್ಟರ್ ಉಷಾದೇವಿ ಎಂ.ವಿ. ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾನಿಲಯ ಬೆಂಗಳೂರು, ಅಪರ ಜಿಲ್ಲಾಧಿಕಾರಿ ಭಾಸ್ಕರ್, ಚಿಕ್ಕಬಳ್ಳಾಪುರ ನಗರಸಭೆ ಉಪಾಧ್ಯಕ್ಷ ನಾಗರಾಜು, ಸಮಾಜ ಕಲ್ಯಾಣ ಇಲಾಖೆ ಉಪ ನಿರ್ದೇಶಕರು ತೇಜ್ ಆನಂದ್ ರೆಡ್ಡಿ ಮತ್ತಿತರರು ಇದ್ದರು. ಭಾರತ ರತ್ನ ಪುರಸ್ಕೃತರು ಇವರ ಇಬ್ಬರ ಜನ್ಮ ದಿನಾಚರಣೆಯನ್ನ ಒಟ್ಟಿಗೆ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು ವರ್ಷಗಳಿಂದ ಬಂದಿರತಕ್ಕಂಥ ಒಂದು ಸಂಪ್ರದಾಯ. ಆ ಸಂಪ್ರದಾಯದಂತೆ ಇದೇ ತಿಂಗಳು 7ನೇ ತಾರೀಕು ಬಾಬು ಜಗಜೀವನ್ ರಾಮ್ 6ನೇ ತಾರೀಕು ಬಾಬು ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆ.
ಇದೇ 14 ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ. ಇವೆರಡನ್ನು ಒಟ್ಟಿಗೆ ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದ ಸಂದರ್ಭದಲ್ಲಿ ಈ ಒಂದು ಭವ್ಯವಾದಂಥ ಬಹಳ ವಿಜೃಂಭಣೆಯ ಮತ್ತು ಎಲ್ಲರೂ ಇವತ್ತು ಒಟ್ಟಿಗೆ ಸೇರಿ ಬೆಳಗ್ಗಿಂದ ಒಳ್ಳೆಯ ಒಂದು ಹಬ್ಬದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀವಿ. ಮೊದಲನೇದಾಗಿ ನಾನು ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರತಿಯೊಂದು ಬಾರಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಅಪೇಕ್ಷೆ ಮತ್ತು ಎಲ್ಲರೂ ಬಹಳ ಉತ್ಸಾಹದಿಂದ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು. ಆದರೆ ಸುಮಾರು ಸಂದರ್ಭಗಳಲ್ಲಿ ಚುನಾವಣೆಗಳು ಮಾರ್ಚ್ ಏಪ್ರಿಲ್ ತಿಂಗಳಲ್ಲೇ ಬರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಈ ಚುನಾವಣೆಗಳ ನಿಮಿತ್ತ ನೀತಿ ಸಂಹಿತೆ ಜಾರಿಯಾಗಿ ಈ ಕಾರ್ಯಕ್ರಮಗಳನ್ನು ಸರಳವಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನು ಇತ್ತೀಚಿನ ಕೆಲವು ದಿನಗಳಿಂದ ನಾವು ಅದನ್ನು ಗಮನಿಸ್ತಾ ಇದ್ದೀವಿ. ಆದರೆ ಈ ವರ್ಷ ಯಾವುದೇ ಚುನಾವಣೆಗಳು ಇಲ್ಲದೇ ಇದ್ದ ಕಾರಣದಿಂದ ಎಲ್ಲರೂ ಇವತ್ತು ಒಟ್ಟಾಗಿ ಬಹಳ ವಿಜೃಂಭಣೆಯಿಂದ, ಬಹಳ ಸಂತೋಷದಿಂದ, ಬಹಳ ಆತ್ಮೀಯವಾಗಿ ಬಾಬಾ ಸಾಹೇಬ್ ಅವರು ಮತ್ತು ಬಾಬು ಜಗಜೀವನ್ ರಾಮ್ ಅವರ ಇಬ್ಬರ ಒಂದು ಕಾರ್ಯಕ್ರಮವನ್ನು, ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಕ್ಕಂಥ ಸೌಭಾಗ್ಯ ಬಂದಿದೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಈ ಭೂಮಿ ಇರೋ ತನಕ ಅವ್ರು ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರು ಶೋಷಿತ ವರ್ಗದ ಒಂದು ಕುಡಿಯಾಗಿ ಇವತ್ತು ಇಡೀ ಪ್ರಪಂಚದ ಒಂದು ಮೇಲ್ಪಂಕ್ತಿಯ ಎಲ್ಲರೂ ಒಪ್ಪತಕ್ಕಂಥ ಮತ್ತು ಶ್ರೇಷ್ಠ ಆರ್ಥಿಕ ತಜ್ಞರಾಗಿ ಅವರು ಇವತ್ತು ಹೊರಹೊಮ್ಮಿರ್ತಕ್ಕಂಥದ್ದು ನೀವು ಎಲ್ಲರೂ ಮೆಚ್ಚಬೇಕಾದಂಥ ವಿಚಾರ. ಯಾಕಂದರೆ ಅವರ ಜೀವನ ಚರಿತ್ರೆಯನ್ನು ಓದಂಥವರಿಗೆ ಇಂಥ ಒಬ್ಬ ವ್ಯಕ್ತಿ ಇಷ್ಟು ಮಟ್ಟಿಗೆ ಬೆಳೀಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದು ಅನುಮಾನಗಳು ಎಲ್ಲರಿಗೂ ಕಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಬ್ರಿಟಿಷರ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ ಅವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಹಲವಾರು ಪದವಿಗಳು, ಸ್ನಾತಕೋತ್ತರ ಮತ್ತು PhDಗಳನ್ನು ಪಡಿತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ವಿದ್ಯಾಭ್ಯಾಸ, ಅಲ್ಲಿ ಅವರ ಒಂದು ಪುತ್ಥಳಿಯನ್ನ ಅಲ್ಲಿ ಅವರ ನೆನಪಿನಲ್ಲಿ ಅಲ್ಲೊಂದು ಪ್ಲಾಟ್ ಅಂತೇಳಿ ಮೋಸ್ಟ್ಲಿ ಒಂದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೀನಿ. ಇವತ್ತು ಅದೇ ಒಂದು ಮಾದರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರೇಷ್ಠ ಆರ್ಥಿಕ ತಜ್ಞರು ಅಂತ ಹೇಳಿ ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಜ್ಞಾನ ಭಾರತೀಯ ಆವರಣದಲ್ಲಿ 45 ಎಕರೆಗಳ ಭೂಮಿ ಕೊಟ್ಟು ಅಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಮಾದರಿಯಲ್ಲಿ BR ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಹೇಳಿ, ಬೇಸ್ ಅಂತ ಹೇಳಿ ನಾವು ಸರಳವಾಗಿ ಅದನ್ನು ಕರಿತೀವಿ. BR ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಅಂದಿನ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಉನ್ನತ ಶಿಕ್ಷಣ ಇಲಾಖೆ ವತಿಯಿಂದ ಈಗ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರ್ತಕ್ಕಂಥದ್ದು ಬಹಳ ಯಶಸ್ವಿಯಾಗಿ ಒಂದು ಇಡೀ ದೇಶದಲ್ಲೇ ಒಂದು ಉತ್ತಮವಾದಂಥ ಒಂದು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ಉತ್ಕೃಷ್ಟವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಅವ್ರು ಹೇಳಿದ್ರು, ಕಲ್ಲದ್ ನನ್ನನ್ನು ಕೇಳಿದ್ರು, ಯೂನಿಫಾರ್ಮ್ ಇಪ್ಪಿಯಚ್ ಕದಪ್ಪ ಅಂತ. ಯೂನಿಫಾರ್ಮ್ ಕೊಡಿಸಿದ್ರೆ ಸ್ಕೂಲ್ಗೆ ಹಾಕೊಂಡು ಹೋಗ್ತಾರೆ, ಮದುವೆಗೋ ನಾಮಕರಣಕ್ಕೋ ಚೆನ್ನಾಗಿ ಕಾಣಬೇಕಲ್ಲ. ನನ್ನ ತಮ್ಮಂದ್ರು ನನ್ನ ತಂಗಿ ಅಂದ್ರು, ನಾನು ಯೂನಿಫಾರ್ಮ್ ಕೊಡಿಸಿ ಅಲ್ಲಿ ಪ್ರದೀಪ್ ಈಶ್ವರ್ ಅಂತ ಹಾಕೊಟ್ರೆ ಬೇಡ ಅಂತ ಯಾರಂತಾರೆ. ನಾನು ಕಲ್ಲರ್ ಡ್ರೆಸ್ ಕೊಡಿಸಿದ್ದು ಫಂಕ್ಷನ್ಗೆ ಹೋದಾಗ ಮಕ್ಕಳು ಚೆನ್ನಾಗಿ ಕಾಣಬೇಕು ಅಂತ, ಅದು ಮಾಡಿದೆ. ಇನ್ನೊಂದು, ಒಬ್ಬ ರಾಮಪಟ್ಟಣದ ಹುಡುಗ, ದಲಿತ ಸಮುದಾಯದ ಹುಡುಗ, ಆಟ ಆಡುವಾಗ ಬಿದ್ದೋದ ಸರ್. ಹಿಂಗೆ ಬಿದ್ದೋದಾಗ ಕಂಬಿ ಈ ಕಡೆಯಿಂದ ಈ ಕಡೆ ಹೊಲ್ಟೋಯ್ತು ಸರ್. ಅವ್ರ ತಾಯಿ ಕೂಲಿ ಮಾಡ್ತಾರೆ ಸರ್, ಕಂಬಿ ಲಿಟ್ರಲಿ ಈ ಕಡೆಯಿಂದ ಈ ಕಡೆ ಹೋಯ್ತು. ಹೆಂಗಂದ್ರೆ ಹಂಗೆ ತೆಗೆದ್ರೆ ಆ ಹುಡುಗ ಸತ್ತೋಗ್ಬಿಡ್ತಾನೆ. ವೆಲ್ಡಿಂಗ್ ಮಿಷಿನ್ ತಗೊಂಡು ಕಂಬಿ ಕಟ್ ಮಾಡಿದ್ವಿ. 40 ನಿಮಿಷಕ್ಕೆ ಅಮ್ಮ ಆಂಬುಲೆನ್ಸ್ ಅಲ್ಲಿ ಬೆಂಗಳೂರು ಹಾಸ್ಪಿಟಲ್ ಕರ್ಕೊಂಡೋಗಿ ರಾತ್ರಿ 12 ಗಂಟೆಗೆ 3 ಜನ ಡಾಕ್ಟರ್ಸ್ನ ಆಪರೇಷನ್ ಥಿಯೇಟರ್ ಕರೆಸಿ, ಅದು ಹೆಚ್ಚು ಕಡಿಮೆ ಎಳೆದ್ರೆ ಸತ್ತೋಗ್ತಾನೆ ಹುಡುಗ, ಸತ್ತೋಗ್ತಾನೆ.
3 ಜನ ಡಾಕ್ಟರ್ಸ್ ಇಟ್ಟು ರಾತ್ರಿ 12-12:30 ಆಪರೇಷನ್ ಸ್ಟಾರ್ಟ್ ಮಾಡಿಸಿ 2 ಗಂಟೆ ಆಪರೇಷನ್ ಸಕ್ಸಸ್ ಆದ್ಮೇಲೆ 3 ಜನ ಡಾಕ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳಿ 2 ದಿನ ಆದ್ಮೇಲೆ ಆ ಹುಡುಗನ ಜನರಲ್ ವಾರ್ಡಿಂದ ತಗೊಂಡು ಬಂದು ಲಾಸ್ಟ್ ಇಯರ್ ರಾಮಪಟ್ಟಣದಲ್ಲಿ ತಂದು ನಮ್ಮ ಅಮ್ಮ ಆಂಬುಲೆನ್ಸ್ ಮನೆಗೆ ಬಿಡ್ತು. ಇವತ್ತು ಅಂಬೇಡ್ಕರ್ ಜಯಂತಿಗೆ ಆ ಹುಡುಗನು ನನ್ನ ಜೊತೆ ಡ್ಯಾನ್ಸ್ ಆಡ್ಕೊಂಡ್ ಬಂದ. ಆ ಹುಡುಗ ಇವಾಗ ತೋರಿಸ್ತೀನಿ ಬರ್ತಾನೆ. ನಿಮ್ಗೆ ಇದೆಲ್ಲ ಗೊತ್ತಿರಬೇಕು ಸರ್. ಅಮ್ಮ ಆಂಬುಲೆನ್ಸ್ ಅಲ್ಲಿ 7,500 ಜನ ತಗೊಂಡಿದ್ದಾರೆ. 4,800 ಜನ SC/STನೇ ಸರ್. ಏಮಕ್ಕ ನಾಕ್ ದುಡ್ಡು ಶಾನ ಇಂದ ಅನ್ಕೊಂಡಾರ ಹೋದ ಆಂಬುಲೆನ್ಸ್ ಇಡ್ಸಕ್ಕೆ. ದಾನ ಧರ್ಮ ಅಂದ್ರೆ ನನಗೆ ಜಾಸ್ತಿ ಆದಾಗ ಮಾಡೋದಲ್ಲ, ಇನ್ನೊಬ್ರಿಗೆ ಬೇಕಾದಾಗ ಮಾಡೋದು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಅಮ್ಮ ಆಂಬುಲೆನ್ಸ್ ಇವತ್ತು ಎಷ್ಟು ಜನರ ಜೀವ ಉಳಿಸ್ತಿದೆ. ವಿಶೇಷವಾಗಿ ನೋಡಿ, ಶ್ರೀಮಂತರಿಗೆ ಯಾರಿಗೂ ಅಮ್ಮ ಆಂಬುಲೆನ್ಸ್ ಬೇಕಾಗಿಲ್ಲ ರೀ. ಕಾರ್ ಇದೆ, ಬಾಡಿಗೆ ಕಾರ್ ಮಾಡ್ತಾರೆ. ಬೇಕಾಗಿರೋದು ಬಡವರಿಗೆ. ನಾನು ಎಲ್ರಿಗೂ ಹೇಳಕ್ ಇಷ್ಟಪಡೋದು ಇಷ್ಟೇ, ನಮ್ಮೂರಿಗೆ ನಮ್ಮ ಶಾಸಕದಲ್ಲಿ 160 ಹಳ್ಳಿ ಸುತ್ತಿದ್ದೀನಿ. SC/ST ಮನೆಗಳಲ್ಲೂ ಕುತ್ಕೊಂಡು ಕಷ್ಟ ಕೇಳ್ತಿದ್ದೀನಿ. ಅವ್ರು ತುತ್ತಿಟ್ರೆ ಕೈ ತುತ್ತಿಟ್ರೆ ನಾನು ಊಟ ಮಾಡ್ತಿದ್ದೀನಿ. ನನ್ನ ಮನೆಯ ಡೈನಿಂಗ್ ಟೇಬಲ್ ಅಲ್ಲಿ ದಲಿತರು ಯಾರೇ ಬಂದ್ರು ಹಾಲಿನ ಡೈನಿಂಗ್ ಟೇಬಲ್ ಅಲ್ಲಿ ಕೂರಿಸಿ ಊಟ ಬಡಿಸ್ತೀನಿ ನಾನು. ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಪ್ರಾಣ. ಅವ್ರ ಹೆಸರಲ್ಲೇ ನಾನು ಪ್ರಮಾಣ ವಚನ ಸ್ವೀಕರಿಸಿದ್ದು. ನಾನೇನಾದ್ರೂ ಆದ್ರೆ ಅದಕ್ಕೆ ಅವರೇ ಕಾರಣ. ಅವ್ರು ಬರ್ದಿರೋ ಸಂವಿಧಾನನೇ ಕಾರಣ. ನಿಮ್ಗೆಲ್ಲ ಒಳ್ಳೇದಾಗ್ಬೇಕಣ್ಣ, ನಿಮ್ಗೆಲ್ಲ ಒಳ್ಳೇದಾಗ್ಬೇಕು. ಈಗ 160 ಹಳ್ಳಿ ಸುತ್ತಿದ್ದೀನಿ. ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ. ಇವರಿಗೆ ಶಿಕ್ಷಣ ರತ್ನ ಪ್ರಶಸ್ತಿ, ಜನಮೆಚ್ಚಿದ ಶಿಕ್ಷಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತೊಬ್ಬ ಸಾಧಕರು ಡಾಕ್ಟರ್ ಜೀವಿಕಾ ನಾರಾಯಣಸ್ವಾಮಿ ವೆಂಕಟಪ್ಪ, ಜಿಲ್ಲಾ ಸಂಚಾಲಕರು, ಸದಸ್ಯರು, ಜಿಲ್ಲಾ ಸಫಾಯಿ ಕರ್ಮಚಾರಿ, ಬೀಚಗಾನಹಳ್ಳಿ ಗ್ರಾಮ ಪರಿಷತ್, ಕಿತ್ತೂರು ರಾಣಿ ಚೆನ್ನಮ್ಮ, ಶ್ರೀಮತಿ ರತ್ನಮ್ಮನವರು.